ಇವಾಗ ಈ ವಾರ್ ಆಗಿದ ತಕ್ಷಣ ನಾವೆಲ್ಲರೂ ಒಂದೇ ಒಂದು ಸಮಸ್ಯೆ ಜಾಸ್ತಿ ಅನುಭವಿಸಿದ್ದು ಅಂದರೆ ಗ್ಯಾಸು, LPG. ಬಟ್ ಯಡಿಯೂರು ವಾರ್ಡ್ನಲ್ಲಿ ನಾವು ಅವತ್ತು ನೋಡೋದಾದರೆ ಬಯೋಮೆಥೈಸೇಷನಿಂದ ನೀವು ಅದರಿಂದ ಗ್ಯಾಸ್ ಅಡುಗೆ ಮಾಡ್ಕೋಬೋದು. ಇವಾಗ ಎಷ್ಟೊಂದು ಬೀದಿ ದೀಪಗಳನ್ನ ನಾವು ಅದರಿಂದನೇ ಮಾಡ್ತಾ ಇದ್ದೀವಿ, ಅಂದರೆ ಕಸದಿಂದ ನಾವು ಇದು ಮಾಡ್ತಿರೋದು. ಸೊ ಇವತ್ತಿನ ದಿನಕ್ಕೆ ಅದು ಬಹಳ ಉಪಯೋಗ ಆಗುವಂಥದ್ದು. ಸೊ ಆ ಐಡಿಯಾ ನಿಮ್ಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ? ಬೆಂಗಳೂರು ಸಂಬಂಧಪಟ್ಟು ಹೇಳೋದಾದರೆ BBMP ಇರ್ಬೋದು ಅಥವಾ GBAಗೆ ಆಸ್ತಿ ತೆರಿಗೆಯನ್ನು ಹೊರತುಪಡಿಸದೆ ಎರಡನೇ ದೊಡ್ಡ ಆದಾಯದ ಮೂಲ ಕಸ ಅನ್ನೋದನ್ನು ನಾವು ಸಾಕ್ಷಿ ಸಮೇತ ರುಜುವಾತು ಮಾಡಿ ತೋರಿಸಿದ್ದೀವಿ. ಇವತ್ತು ಯಡಿಯೂರು ವಾರ್ಡ್ನಲ್ಲಿ ಸಂಗ್ರಹ ಆಗೋ 5 ಟನ್ನು ಪ್ರತಿನಿತ್ಯ 5 ಟನ್ ಹಸಿ ತ್ಯಾಜ್ಯದಿಂದ ನಾವು 3000 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ 1800 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಯಡಿಯೂರು ವಾರ್ಡ್ಲಿರ್ತಕ್ಕಂಥ 16 ಉದ್ಯಾನವನಗಳು ಹಾಗೆ 3.5 ಕಿಲೋಮೀಟರ್ ಉದ್ದದ ಮಾದರಿ ಪಾದಚಾರಿ ಮಾರ್ಗಗಳಿಗೆ ಮಾರ್ಗಗಳಲ್ಲಿರ್ತಕ್ಕಂಥ ದೀಪಗಳನ್ನು ಬೀದಿ ದೀಪಗಳನ್ನು ಬೆಳಗಿಸುವಂಥ ಕೆಲಸವನ್ನು ಜನ ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ಅಂತಂದ್ರೆ ಆ ನಂಬಿಕೆ ಗಳಿಸೋದ್ರಲ್ಲಿ ನಿಮ್ಮ ಪ್ರಯತ್ನ ಎಷ್ಟಾಗಿತ್ತು ಸರ್? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇದ್ರೂ ಕೂಡ ತಪ್ಪದೆ 7ರಿಂದ ಎಂಥ ಕೆಲಸ ಇದ್ರೂ ಕೂಡ ಒಂದು ಗಂಟೆಗಳ ಕಾಲ ಆದರೂ ಆ ಮನೆ ಭೇಟಿ ಕಾರ್ಯಕ್ರಮ ಮಾಡಿ ಕನಿಷ್ಠ ಒಂದು 200-250 ಮನೆ ಅದು ಭೇಟಿ ಮಾಡಿ ಆನಂತರ ನಾನು ಕೆಲಸಗಳಿಗೆ ಹೋಗುವಂಥ ಕೆಲಸವನ್ನು ಮಾಡಿ 142 ಹಗರಣಗಳನ್ನ ಬಯಲಿಗೆಳೆದಿದ್ದೀರಾ. ಭ್ರಷ್ಟಾಚಾರದ ವಿರುದ್ಧ ಈ ಸೆಕೆಂಡು ಸಹಿತ ನೀವು ಹೋರಾಡ್ತಾನೆ ಇದ್ದೀರಾ, ಮುಂದಕ್ಕೂ ಹೋರಾಡ್ತಾನೆ ಇರ್ತೀರಾ. ಅದರಲ್ಲಿ ಅಪಾಯಕಾರಿಯಾದಂಥ ಹಗರಣ ಯಾವುದು ಸರ್? ಈಗಿನ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ 13 ಜನ ಸಚಿವರ ವಿರುದ್ಧ, ಹಾಗೆ 21 ಜನ ಶಾಸಕರ ವಿರುದ್ಧ, ಹಾಗೆ 47 ಜನ ಗುತ್ತಿಗೆದಾರರು, ಹಾಗೆ 191 ಜನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ FIRಗಳು ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ಸೋನಿಯಾ ಗಾಂಧಿ ಅವರ ಮುದ್ದಿನ ಅಳಿಯ ರಾಬರ್ಟ್ ವಾದ್ರಾ ಅವರ ಮೇಲೂ ಕೂಡ ಇಡಿಯಲ್ಲಿ ದಾಖಲಾಗಿರ್ತಕ್ಕಂಥ EIRಗಳೇನಿದೆ ಅದು ಒಂದು ತಾವರೆಕೆರೆ ಹೋಬಳಿ ಮಾಗಡಿ ರಸ್ತೆಯಲ್ಲಿ 1100 ಎಕರೆ ಇದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಈಗ ಕೇಂದ್ರ ಸಚಿವರು, ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಂಥವರು 2024 ನವೆಂಬರ್ನಲ್ಲಿ ನಡೆದಂಥ ಚುನಾವಣೆ, ಮಧ್ಯಪ್ರದೇಶದ ವಿಧಾನಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ವಿಷಯವನ್ನೇ ಪ್ರಧಾನವಾಗಿ ಇಟ್ಕೊಂಡು ಅಲ್ಲಿ 4 ದಿನ ಕ್ಯಾಂಪ್ ಮಾಡಿದ್ದಂಥ ಪ್ರಿಯಾಂಕಾ ವಾದ್ರಾ ಅವರಿಗೆ ಸೆಡ್ಡೋಡಿ ಅಂತ ಅವರಿಗೆ ಸವಾಲನ್ನು ಪ್ರಶ್ನೆಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಸುಮಾರು 9600 ಕೋಟಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ 1100 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು, ಸಂಪೂರ್ಣ ಸರ್ಕಾರಿ ಸ್ವತ್ತು. ಆ ಸ್ವತ್ತನ್ನು ಈಗಾಗಲೇ ಬೇಲಿ ಹಾಕ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಕಾನೂನು ಹೋರಾಟ ತುಂಬ ಗಂಭೀರವಾಗಿ ಮಾಡ್ತಾ ಇರುವಂಥದ್ದು. ಈ ಹೋರಾಟದಲ್ಲಿ ಹಲವಾರು ಅಪಾಯಗಳನ್ನು ನಾನು ಎದುರಿಸಿದ್ದೆ. ಆದರೆ ಅಪಾಯಕ್ಕೆ ಎದುರು ನಿಂತ್ಕೊಂಡ್ರೆ ನಾವು ಹೋರಾಟಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ.